ಮೇಡಮ್ ಹೇಳಿ, ಈಗ ಗೇಟ್ ಬಿದ್ದು ಈಗ ಮಗು ಸಾವನ್ನಪ್ಪಿದ್ದಾನೆ ಮೇಡಮ್. ಈಗ ಎಲ್ಲ ಸರಿ ಇರೋದ್ರಲ್ಲಿ BBMP ಲಕ್ಷ ಅಧಿಕಾರಿಗಳ ಕಾರಣ ನೀವು ಸಹ ಪರಿಶೀಲನೆ ಮಾಡಿದ್ದೀರಿ. ಈಗ ಅದು ಪರಿಶೀಲನೆ ಮಾಡಿದಾಗ ಸ್ವಲ್ಪ ಗೇಟ್ದು ರಸ್ಟ್ ಹಿಡಿದಿದೆ, ಅದು ಇನ್ ಟೈಮ್ ಪರಿಶೀಲನೆ ಆಗಿಲ್ಲದೆ ಇರೋದ್ರಿಂದ ಇದು ಸಂಭವಿಸಿದೆ ಅನಿಸ್ತಾ ಇದೆ. ಅದೇ ನಾನು ವಿಚಾರಿಸ್ಕೊಳ್ತಾ ಇದ್ದೀನಿ, ಇದು ಮೇಂಟೆನೆನ್ಸ್ದು ಯಾರ್ದಿತ್ತಂತ. 2 ವರ್ಷದ ಹಿಂದೆ ಇದು ಕಾಮಗಾರಿ ನಡೆದಿದೆ. 2 ವರ್ಷದ ಹಿಂದೆ ಇದನ್ನೆಲ್ಲ ಕಾಮಗಾರಿ ಮಾಡಿ ಕಾಂಪೌಂಡೆಲ್ಲ ಕಟ್ಟಿ ಗೇಟ್ ಫಿಕ್ಸ್ ಮಾಡಿದ್ದಾರೆ. ಅದಾದ ನಂತರ ಮತ್ತೆ ಯಾವಾಗ ಪರಿಶೀಲನೆ ಆಗಿತ್ತು ಏನು ಅಂತ ಹೇಳಿ ನಾನು ನಮ್ಮ ಇಂಜಿನಿಯರ್ಸ್ನೆಲ್ಲ ವಿಚಾರಿಸ್ಕೊಳ್ತಾ ಇದ್ದೀನಿ ಏನಾಗಿತ್ತು ಅಂತ. ಆದರೆ ಏನು ಸಂಭವಿಸಿದೆ ಅದು ದುರದೃಷ್ಟಕರ. ಮತ್ತು ಫ್ಯಾಮಿಲಿಗೆ ಏನು ಸಪೋರ್ಟ್ ಮಾಡಬೇಕು ಅದನ್ನು ಎಲ್ಲ ನಾವು ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ ಒಂದು ವಿಚಾರಕ್ಕೆ. ಖಂಡಿತ. ಈಗ ಅದೇ ಹೇಳ್ತಾ ಇದ್ದೀನಿ ನಾನು, ಇದು ಪ್ಲೇಗ್ರೌಂಡ್ ಮೇಂಟೆನೆನ್ಸ್ ಯಾವ ಇಂಜಿನಿಯರಿಗೆ ಬರ್ತಾ ಇತ್ತು ಅಂತ ಹೇಳಿ ತಿಳ್ಕೊಂಡು ಅವ್ರ ಮೇಲೆ ಖಂಡಿತ ನಾವು ಈಗಾಗಲೇ 2-3 ಬಾರಿ ಈ ಒಂದು ಪಾರ್ಕಿಗೆ ನಿರ್ವಹಣೆ ಹೆಸರಲ್ಲಿ ಹಣನ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಗೇಟು ಆ ಕಾರಣಕ್ಕಾಗಿ ಅಂದರೆ ಹಳೆ ಗ್ರಿಲ್ಲು ಹೊಸ ಬಿಲ್ಲು ಅಂತ, ಹಳೆಯದಾದಂಥ ಗ್ರಿಲ್ ಅದು ಅಂತ, ಹಳೆ ಗ್ರಿಲ್ಲನ್ನು ಹಾಕಿ ಇವರು ಬಿಲ್ಲನ್ನು ಮಾಡಿಸ್ಕೊಂಡಿದ್ದಾರೆ 2-3 ಬಾರಿ ಅಂತೇಳಿ. ಪಿಲ್ಲರ್ಗೆ ಯಾವುದೇ ಥರದಂಥ ಒಳಗಿರುವಂಥ ರಾಡ್ಗಳಿಗೆ ಅದನ್ನು ಫಿಕ್ಸ್ ಮಾಡಿದೆ, ಹೊರಭಾಗದಲ್ಲಿರುವಂಥ ಗ್ರಾನೈಟ್ ಕಲ್ಲಿಗೆ ಅದನ್ನು ಫಿಕ್ಸ್ ಮಾಡಿ ಯಾರಾದರೂ ಗೊತ್ತಿರುವಂಥ BBMP ಅಧಿಕಾರಿಗಳು ಇಲ್ಲಾಂದರೆ ಗುತ್ತಿಗೆದಾರನೋ ಅದನ್ನು ನೋಡಿದರೆ ಖಂಡಿತವಾಗ್ಲೂ ಅದನ್ನು ಪರಿಶೀಲನೆ ಮಾಡಬೇಕಿತ್ತು. ಇಷ್ಟೊಂದು ನಿರ್ಲಕ್ಷ್ಯ. ಮತ್ತೆ ಸಚಿವರು ಕೂಡ ಈಗಾಗಲೇ ಹೇಳ್ತಿದ್ರು ತನಿಖೆಗೆ ಆದೇಶ ಮಾಡ್ತೀವಿ ಅಂತ. ತನಿಖೆಗೆ ಆದೇಶ ಮಾಡ್ತೀವಿ ಅನ್ನೋಂಥದ್ದಲ್ಲ ಮೇಡಮ್, ತನಿಖೆ ಮಾಡ್ತೀರಾ ಅನ್ನೋದು ನಮ್ಮ ಖಂಡಿತ ತನಿಖೆ ಮಾಡಲೇಬೇಕಾಗುತ್ತೆ. ಝೋನ್ನ AEನೋ AEನೋ ಯಾರು ಇದಕ್ಕೆ ಕಾರಣಕರ್ತರು ಅಂತ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಇದಕ್ಕಾದಾಗ ನಾವು ತನಿಖೆ ಮಾಡ್ತೀವಿ ನೋಡ್ತೀವಿ ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರಿಗೂ ನಾವು ಕೂಡ ಕೇಳಕ್ ಬಂದಿಲ್ಲ ಮೇಡಮ್. ನಮಗೆ ಬೇಕಾಗಿರೋ ತನಿಖೆ ಮಾಡ್ತೀರಾ? ಅಲ್ಲ, ತನಿಖೆ ಖಂಡಿತ ಮಾಡ್ತೀವಿ. ತನಿಖೆ ಮಾಡಲೇಬೇಕಾಗುತ್ತೆ. ಯಾಕೆಂತಂದರೆ ಒಂದು ಸಾವಾಗಿದೆ, ಅದನ್ನು ನಾವು ಅಷ್ಟು ಸುಲಭಕ್ಕೆ ಏನೋ ಮಾಡ್ದೇನೆ ಬಿಡ್ಲಿಕ್ಕೆ ಆಗಲ್ಲ. ಅದು ಗ್ರಾನೈಟಿಗೆ ಹಾಕಿಲ್ಲ, ಒಳಗಡೆಗೆ ಹಾಕಿದ್ದಾರೆ. ಅದ್ರ ಏನಾಗಿದೆ, ಅದು ಕ್ಲ್ಯಾಂಪ್ ಸ್ವಲ್ಪ ರಸ್ಟ್ ಹಿಡಿದಿರೋದ್ರಿಂದ ಅದು ಬಿದ್ದಿದೆ. ರಸ್ಟ್ ಹಿಡಿದಿರುವಷ್ಟು ಮಟ್ಟಿಗೆ ಕ್ಲ್ಯಾಂಪ್ ಅಷ್ಟು ಕಳಪೆ ಆಗಿತ್ತ ಮೇಡಮ್. ಅಷ್ಟು ದೊಡ್ಡದಾದಂಥ 12 ಅಡಿ ಎತ್ತರದಲ್ಲಿರುವಂಥ ಗೇಟಿಗೆ ಬಲವಾದಂಥ ಕ್ಲ್ಯಾಂಪನ್ನೇ ಹಾಕಿರ್ಬೇಕಾಗ್ತಲ್ಲ ಮೇಡಮ್. ಸಣ್ಣದು ಯಾವುದೋ ಇಷ್ಟು ಸಣ್ಣದಾದ ಅಲ್ಲ, ಅಲ್ಲ ಕರೆಕ್ಟ್. ಅದು ಹಾಕಬೇಕಾಗಿದ್ದಂಥ ಗೇಜ್ ಎಲ್ಲ ಇತ್ತಾ ಇಲ್ವಾ ಅನ್ನೋದನ್ನೇ ತನಿಖೆಯಲ್ಲಿ ನೋಡಬೇಕಾಗಿರೋಂಥದ್ದು, ಆಯಿತಾ. ಆಮೇಲೆ ಅದು ಇನ್ ಟೈಮ್ ಅವಾಗವಾಗ ಪರಿಶೀಲನೆ ಆಗಿತ್ತಾ ಇಲ್ವಾ ಅದನ್ನು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ಮತ್ತು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಖಂಡಿತ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ತನಿಖೆ ಮಾಡ್ತಾರೆ ಮೇಡಮ್? ಯಾವ ತಂಡ ರಚನೆ ಮಾಡ್ತೀರಾ? ಯಾರು ತನಿಖೆ ಮಾಡ್ತಾರೆ? ತನಿಖೆ ಯಾವಾಗಿಂದ ಆರಂಭವಾಗುತ್ತೆ ಮೇಡಮ್? ಯಾರಂದ್ರೆ JC ಅವರ ನೇತೃತ್ವದಲ್ಲಿ? ಇಲ್ಲ, ನಮ್ಮ JC ಅವರ ಇಲ್ಲ, ಸಮಿತಿ ಅಂತ ಅಲ್ಲ, ನಮ್ಮ ಚೀಫ್ ಇಂಜಿನಿಯರ್ ಇದ್ದಾರೆ. ಚೀಫ್ ಇಂಜಿನಿಯರ್ ಅವ್ರ ಕಡೆಯಿಂದ ನಾವು ತನಿಖೆ ಮಾಡಿಸ್ತೀವಿ. ಯಾವಾಗ ಬರ್ಬೋದು ಮೇಡಮ್? ಅಂದ್ರೆ ಯಾವಾಗ ಹೇಳ್ತೀರಾ ತನಿಖೆಗೆ? ಆ್ಯಕ್ಚುಲಿ ನಾವು ತನಿಖೆ ಅಂತಂದರೆ ಅಫಿಷಿಯಲ್ ಆಗಿ ಅಲ್ಲದಿದ್ರೂ ಇಷ್ಟೊತ್ತಾಗಲೇ ನಮ್ಮ ಇಂಜಿನಿಯರ್ಸ್ ಎಲ್ಲ ಒಂದು ರೌಂಡ್ ನೋಡಿದ್ದಾರೆ. ಅವರು ಏನು ರೀಸನ್ ಅಂತ ಹೇಳಿ ಈಗಾಗಲೇ ಅದು ಎಸ್ಟಿಮೇಟ್ ಮಾಡ್ಕೊಂಡಿರ್ತಾರೆ. ಅಫಿಷಿಯಲ್ ತನಿಖೆ ಅಂತ ಅಂದರೆ ನಾಳೆ ನಾವು ಅವ್ರಿಗೊಂದು ಮೆಮೊ ಥರ ಹಾಕಿ ಅಫಿಷಿಯಲ್ ಆಗಿ ನಾಳೆಯಿಂದ ಶುರು ಮಾಡ್ತೀವಿ. ಆದರೆ ನಮ್ಮ ಇಂಜಿನಿಯರ್ಸ್ ಎಲ್ಲ ಈಗಾಗಲೇ ಬಂದು ನೋಡಿದ್ದಾರೆ, ಮತ್ತು ಕಾರಣ ಏನು ಅಂತ ತಿಳ್ಕೊಳ್ತಾರೆ. ಖಂಡಿತ ಪರಿಹಾರ ಅಂತಿಮ ವಿಧಿವಿಧಾನಕ್ಕೂ ಕೂಡ ಹಣ ಇಲ್ಲ, ಯಾಕಂದ್ರೆ ಬಡ ಚಾಲಕ ಇಲ್ಲ. ವಿಧಿವಿಧಾನಕ್ಕೆಲ್ಲ ನಾವು ಅರೇಂಜ್ ಮಾಡ್ತೀವಿ, ಆಯಿತಾ. ಹಣ ಬಿಡುಗಡೆ ಪರಿಹಾರ ನಾವು ನಾನೀಗ ಜಸ್ಟ್ ಈಗ ನೋಡ್ತಾ ಇದ್ದೀನಿ, ಬಾಡಿ ಕೂಡ ಈಗ ನೋಡಿದೆ. ನಾವು ಚೀಫ್ ಕಮಿಷನರ್ ಅವರ ಗಮನಕ್ಕೆ ತರಬೇಕು. ಅವ್ರಿಗಾಗಲೇ ಕಾಲ್ ಮಾಡಿ ಏನಾಗಿದೆ ವರದಿ ನನಗೆ ಹೇಳು ಅಂತ ಹೇಳಿದರು. ನಾನು ಇದು ನೋಡಲಿಕ್ಕೆ ಅಂತ ಬಂದಿದ್ನಲ್ಲ, ಈಗ ನಾನು ಮಾತಾಡ್ತೀನಿ ಅವರಿಗೆ. ಮಾತಾಡಿ ಅವರು ಏನು ಪರಿಹಾರ ಇದೆ ಅವ್ರು ಹೇಳ್ತಾರೆ, ಅದನ್ನು ನಾವು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ವಿ. ಮೇಲ್ನೋಟಕ್ಕೆ ಇದರಲ್ಲಿ ನಿರ್ಲಕ್ಷ್ಯ ಇದೆ, ಇಲ್ಲಾಂದರೆ ಕಾಮಗಾರಿ ಮಾಡಬೇಕಾದಂಥ ಒಂದು ಕ್ವಾಲಿಟಿಯಲ್ಲಿ ಮಾಡಿಲ್ಲ ಅಂತ ಅನ್ನಿಸ್ತಾ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಯಾರು ಸಾಮಾನ್ಯರು ನೋಡಿದ್ರು ಕೂಡ ಅನ್ಸುತ್ತೆ ಇಷ್ಟು ದೊಡ್ಡದಾದಂಥ ಗೇಟನ್ನ, ಈ ಸಣ್ಣದಾದಂಥ ಮೇಡಮ್ ಇಷ್ಟೇ ತಾವು ಕ್ಲ್ಯಾಂಪ್ ನೋಡಿ ಅಲ್ಲೇ ಇದೆ, ನನ್ನ ಹತ್ರ ಫೋಟೋ ಇದೆ. ಆ ಸಣ್ಣ ಕ್ಲ್ಯಾಂಪಲ್ಲಿ ಅಷ್ಟು ದೊಡ್ಡದಾದಂಥ ಗೇಟನ್ನು ಸಿಕ್ಕಿದ್ರೆ ಗೇಜ್ ಇರುವಂಥ ಗೇಟನ್ನ ಅದು ತಡ್ಕೊಳತ್ತ ಮೇಡಮ್? ಅಲ್ಲ, ನಾನು ಇಂಜಿನಿಯರ್ ಅಲ್ಲ, ಹಾಗಾಗಿ ಹೇಳಲಿಕ್ಕಾಗಲ್ಲ. ಸಾಮಾನ್ಯರ ಥರ ಮಾತಾಡ್ಬೋದು, ಆದರೆ ಅದು ತಪ್ಪಾಗುತ್ತೆ. ಆಮೇಲೆ ನಾಳೆ ದಿನ ನನ್ನ ಒಪಿನಿಯನ್ನು ಸರಿಯಾಗಿ ಸೈಂಟಿಫಿಕ್ ಆಗಿ ಇತ್ತಾ ಇಲ್ವಾ ಅಂತ ನಾ ಖಂಡಿತ ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.